ಒಟ್ಟಲ್ಲಿ ಈ ಒಂದು ಗುರುಳೆ 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 ನಮಸ್ಕಾರ. ಆರೋಗ್ಯನ ಗುರುಳೆ? ಲೈವಲ್ಲಿ ಇದ್ದೀನಿ ಗುರುಳೆ, ಲೈವಲ್ಲಿ ಇದ್ದೀನಿ ಗುರುಳೆ. ಒಂದೆರಡು ಇವತ್ತು ಹಬ್ಬದ ವಿಚಾರ. ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ಇಲ್ಲ ಬರ್ಲೇಬೇಕು ದಯವಿಟ್ಟು. ಲೈವಲ್ಲಿ ಇದ್ದೀನಿ, ಆಲ್ರೆಡಿ ಲೈವ್ ಹೋಗ್ತಾ ಇದೆ. ಗುರುಬಿಡಿ ಗುರುಳೆ. ಈ ಒಂದು ಯಮಧರ್ಮನ ಹಬ್ಬ ಅದು ಬನ್ನೂರು ಪುಟ್ಟಸ್ವಾಮಿ ಅವರ ಬಾಯಲ್ಲಿ ಕೇಳಬೇಕು ಅಂತ ಭಾಳ ಆಸೆ ನಮಗೆ. ಬನ್ನೂರು ಶ್ರೀ ಹೇಮಾದ್ರಾಂಬ ಜಾತ್ರಾ ಮಹೋತ್ಸವ ವರ್ಷದ ಇತಿಹಾಸವಿದೆ. ಕೃಷ್ಣದೇವರಾಯರ ಜನ್ಮಸ್ಥಳವಾದ ವಿಶ್ವಮಿತ್ರರ ನಾಡಾದ ಇಂದ ನಮ್ಮ ವಿಗ್ರಹ ಬಂದಂತಾಗಿದೆ. 900 ವರ್ಷಗಳ ಇತಿಹಾಸವಿದೆ. ಬನ್ನೂರು ಗ್ರಾಮ ದೇವತೆಯಾಗಿ ಶ್ರೀ ಹೇಮಾದ್ರಮ್ಮ ಸಕಲ ಸಂಕಷ್ಟಗಳನ್ನು ನಿವಾರಿಸಿ ಹಸಿಬತ್ತ ಬಿಸಿಲಲ್ಲ ಆ ಹೆಸರು ಊರಿಗೆ ಅದಕ್ಕೆ ಚಿಕ್ಕವಾಗಿ ಆಶೀರ್ವದಿಸುತ್ತಿದ್ದಾರೆ. ಈ 2026ರ ಮಹೋತ್ಸವದಲ್ಲಿ ಈ ದಿನ ರಥೋತ್ಸವ, ಹಿರಿಯ ಮಹಾರಥೋತ್ಸವ, ಲಕ್ಷಾಂತರ ಜನರು ಸೇರಿದ್ದಾರೆ. ಎಲ್ಲ ಕೋಮಿನವರು ಸೌಹಾರ್ದಯುತವಾಗಿ ಆಚರಿಸುವ ಮಹಾತ್ಮ ಗಾಂಧಿಯವರು ಹೊಗಳಿರುವಂಥ ಚಾರಿತ್ರಿಕ ಒಂದು ಮಹೋತ್ಸವ ಇದೆ. ಒಮ್ಮೆ ಮಹಾತ್ಮ ಗಾಂಧಿಯವರು ಕನಕಪುರದಿಂದ ಬನ್ನೂರು ಮಾರ್ಗವಾಗಿ ಮೈಸೂರಿಗೆ ತೆರಳುತ್ತಿದ್ದಾಗ ಈ ಸವರ್ಣೀಯರು ಮತ್ತು ಹರಿಜನ ಬಾಂಧವರು ಬೆಂಗಳೂರಿನಿಂದ ನಡೆಸುತ್ತಿರುವ ಈ ಮಹೋತ್ಸವದ ಬಗ್ಗೆ ಅರಿವು ಮೂಡಿಸಲು ನಮ್ಮ ಜನಪ್ರತಿನಿಧಿ ಪತ್ರಿಕೆಯಲ್ಲಿ ಈ ಬನ್ನೂರು ಜಾತ್ರಾ ಪ್ರಕಾರವಾಗಿ ಒಂದು ಸುದ್ದಿಯನ್ನೇ ಮಾಡಿದ್ದರು. ಅದು ಇಡೀ ದೇಶದಲ್ಲಿಯೇ ನಮ್ಮ ಬನ್ನೂರು ಸೌಹಾರ್ದಯುತ ವಾತಾವರಣಕ್ಕೆ ಹೆಸರುವಾಸಿಯಾಗಿದ್ದು ಅವರು ನುಡಿದಿದ್ದರು. ಆ ಮಹಾತ್ಮರ ನುಡಿಯಂತೆ ಇದು ಚೌಕ ಎನ್ನುವ ಪದ ಶ್ರೀ ಹೇಮಾದ್ರಾಂಬೆಗೆ ವ್ಯಾಸರಾಜರ ಜನ್ಮಸ್ಥಳವಾಯಿತು. ವ್ಯಾಸರಾಜರ ಎಂದೇ ಆ ದೇವಿಯನ್ನು ಸುಮುಖೆ ಅಂದರೆ ಚಿನ್ನದ ಮಳೆ ಸುರಿಸಿದ ನಾಡು ಬನ್ನೂರು ಹೊರಬರುತ್ತಾ ಇದು ಬನ್ನೂರಾಗಿದೆ. ಜೊತೆಗೆ ವ್ಯಾಸರಾಜರ ಜನ್ಮಸ್ಥಳವಾದ ಇದನ್ನ ಶ್ರೀ ಹೇಮಾದ್ರಮ್ಮ ಅಪ್ಪೆಯನ್ನು ವ್ಯಾಸರಾಜರು ಸುಮುಖೆ ಎಂದು ಸಂಬೋಧಿಸಿದರು. ಅದು ಸುಮುಖೆ ಬರಬರುತ್ತಾ ಚೌಕವಾಗಿ ಪರಿವರ್ತನೆಯಾಗಿ ಈಗ ಮುಕ್ತಾದಿಗಳೆಲ್ಲರೂ ಚೌಕ ಹೇಳುತ್ತಿದ್ದಾರೆ. ನಾನೊಮ್ಮೆ ಬನ್ನೂರು ಪುಟ್ಟಸ್ವಾಮಿ ಅಂತ ನಾಮಕೃತ. ನಾನೊಮ್ಮೆ ಹೇಳಿದೆ ಸುಮುಖೆ ಶ್ರೀ ಹೇಮಾದ್ರಾಂಬೆ ಕಿ ಜೈ. ಥ್ಯಾಂಕ್ ಯು ಗುರುಗಳೇ. ಎಸ್, ನೋಡಿ ನಮ್ಮ ಗುರುಗಳು ಇವತ್ತು ನಾನು ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ನಮ್ಮ ಗುರುಗಳೇ ಕಾರಣ. ಇವತ್ತು ಅವರು ಒಂದು
ಪತ್ರಿಕೆ ವೇದಿಕೆ ಕೊಡಲಿಲ್ಲ ಅಂದ್ರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ಆಗ್ತಿರ್ಲಿಲ್ಲ ಕೂಡ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಮತ್ತೆ ಈ ಯಶಸ್ವಿಯಾದಂತ ಮಹಾರಥೋತ್ಸವ ಕೂಡ ನಡೀತಾ ಇದೆ. ಬನ್ನಿ ಅಣ್ಣ ಶ್ರೀಕರಣ ಮುಂದೆ ಹೋಗೋಣ, ಬನ್ನಿ ಮುಂದೆ ಜನ ಜಾಸ್ತಿ, ಬನ್ನಿ ಬನ್ನಿ. ಹಾಗಾಗಿ ಎಲ್ಲ ಅವಿಭಕ್ತ ಕುಟುಂಬವು ಕೂಡ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥದ್ದು. ಹಾಗಾಗಿ ತಾವೇ ನೋಡ್ತಾ ಇದ್ರ ಮತ್ತೆ ತ್ಯಾಗರಾಜ ಮೂಲ ಯಜಮಾನರು ಕೂಡ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್. ವಿಜೃಂಭಣೆಯಿಂದ ಭವ್ಯವಾಗಿ ಸಾವಿರಾರು ಜನ ಭಕ್ತಾದಿಗಳು ರಂಗಮಂಡಲ ಗ್ರಾಮಸ್ಥರಿಂದ ಇದರಲ್ಲಿ ಭಾಗವಹಿಸಿ ದೇವಿಯ ಸ್ವೀಕರಿಸಿ ಊರಿನ ಮುಖಂಡರು ಜನತೆ ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ವಿಟ್ಲವ್ರೆ. ಏನು ಹೇಳ್ತೀರಾ, ಇಡೀ ನಮ್ಮ ಬನ್ನೂರಿನ ಆರ್ಕೆಸ್ಟ್ರಾ ಮೂಲಕ ಇಡೀ ಬನ್ನೂರಿನ ಇವತ್ತು ಬೇರೆ ಬೇರೆ ಕಡೆ ನಾವು ಪ್ರಚಾರ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಎಲ್ಲ ತಾಯಿ ಹೇಮಂತರಾಮ ತಾಯಿ ಮಹಿಮೆ ವರ್ಷಕ್ಕೊಂದ್ಸರಿ ಬಂದು ಇಷ್ಟು ಅದ್ಭುತವಾಗಿ ತಾಯಿ ಊರಿನ ಎಲ್ಲ ಜನಾಂಗದವರಿಗೆ ಸೇವೆ ತಗೋತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಊರಿನ ಪುಣ್ಯ ಇದು, ನಾವು ಗಳಿಸಿದಂಥ ಒಂದು ಭಾಗ್ಯ ಅಂತ ಹೇಳ್ಬೋದು. ಇಂಥ ಭಾಗ್ಯ ಎಲ್ಲೂ ತುಂಬ ಕಡಿಮೆ ಸಿಗೋದು. ಅಂಥದ್ರಲ್ಲಿ ತಾಯಿ ಹೇಮಂತರಾಮ ಒಂದ್ಸರಿ ಹೇಮಂತರಾಮ ಕಿ ಜೈ, ಹೇಮಂತರಾಮ ಕಿ ಜೈ, ಹೇಮಂತರಾಮ ಕಿ ಜೈ. ಥ್ಯಾಂಕ್ ಯು ಎಲ್ಲ ಹೌದೌದು. ನೋಡಿ ಇಲ್ಲಿ ಫಸ್ಟು ತಾಯಿ ಬಂದು ಕೂತ್ಕೊಳ್ಳೋದೆ ಈ ಒಂದು ಕುಟುಂಬದ ಮನೆಯಲ್ಲಿ. ಏನು ಫಸ್ಟ್ ಟ್ರೆಜರಿಯಿಂದ ಬರುವಂಥ ಹೇಮಂತರಮ್ಮ ತಾಯಿ ಇಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು. ಇಡೀ ಇತಿಹಾಸನೇ ಇರುವಂಥದ್ದು ಈ ಒಂದು ಮನೆತನ, ಇತಿಹಾಸ ಸೃಷ್ಟಿ ಮಾಡಿದಂಥ ಮನೆತನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ಕುಟುಂಬ ಬಹಳ ಜವಾಬ್ದಾರಿಯುತವಾಗಿ ಈ ಒಂದು ದೇವರ ನೀತಿ ನಿಯಮಗಳಲ್ಲಿ ಇರುವಂಥದ್ದು, ಮತ್ತು ಪೌರೋಹಿತ್ಯೆಯಲ್ಲಿ ಮುಖ್ಯವಾದ ವೇದಿಕೆಯಲ್ಲಿ ಇರುವಂಥದ್ದು. ಹಾಗೆಯೇ ನಮ್ಮ ಬಾಬೂರಿದ್ದಾರೆ, ನಮ್ಮ ರಾಜೇಂದ್ರ ಅಂತೂ ನಾನು ಮಾತಾಡೋದಲ್ಲಪ್ಪ ಸಿಕ್ಕಾಪಟ್ಟೆ ಮಾತಾಡ್ತಿ ಅಂತಾರೆ. ಹಾಗೆ ಯಶಸ್ವಿ ಕಾರ್ಯಕ್ರಮ ಇವತ್ತು ನಮ್ಮ ಬಂಧುನಲ್ಲಿ ಮಹಾರಥೋತ್ಸವ ನಡೆದಿರೋದು. ಹಾಗೆ ನಮ್ಮ ನಾರಾಯಣವ್ರು ಕೂಡ ಮಾತಾಡ್ಸೋಣ. ಯಾರೆಲ್ಲ ಪ್ರಮುಖರಿದ್ದಾರೆ ಎಲ್ಲರೂ ಕೂಡ ಊರಿನ ಗ್ರಾಮಸ್ಥರೇ ಪ್ರಮುಖರೇ. ಅದರಿಂದ ನಾರಾಯಣ ನಮಸ್ಕಾರ. ನೋಡಿ ಇವತ್ತು ನಮ್ಮ ಬನ್ನೂರು ಏನೆಲ್ಲ ವಿಶೇಷಗಳು ಆಗುತ್ತೆ ಅಂತಂದರೆ ಅದು ಒಂದು ದೈವಶಕ್ತಿಗೆ ಮತ್ತೊಂದು ಉದಾಹರಣೆ. ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ, ಏನು ಹೇಳ್ತೀರಾ ಈ ವಿಚಾರವಾಗಿ? ಏನಿಲ್ಲ, ಇಲ್ಲಿ ಎಲ್ಲರ ಜನರ ಸಹಕಾರ, ಅರ್ಚಕರಿಂದ ಹಿಡಿದು ಹೆಣಗಾರರಿಂದ ಹಿಡಿದು ಎಲ್ಲ ಜಾತಿ ಜನಾಂಗದವರಿಂದ, ಎಲ್ಲ ಯಜಮಾನರುಗಳು, ಎಲ್ಲ ಜನಾಂಗದ ಯಜಮಾನರುಗಳು, ಎಲ್ಲ ರಾಜಕಾರಣಿಗಳು, ಪೊಲೀಸ್ನವರು ಎಲ್ಲರೂ ಸಹಕಾರದಿಂದ ಈ ಜಾತ್ರೆ ನಡೀತಾ ಇದೆ. ಖಂಡಿತ ಎಲ್ಲ ಸಹಕಾರ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರದು ಸಹಕಾರ. ನೋಡಿ ಬಂದವ್ರಿಗೆ ಎಲ್ಲರೂ ಕೂಡ ಒಂದು ತಂಪು ಪಾನೀಯ ಕೊಡುವಂತ ಪಾಪ. ಹೌದೌದು ಎಸ್. ಮತ್ತು ನಮ್ಮ ಬಾಬಣ್ಣವ್ರ ಏನು ಹೇಳ್ತೀರಾ ಈ ವಿಚಾರವಾಗಿ? ಯಶಸ್ವಿ ಕಾರ್ಯಕ್ರಮ ನಡೆದಿದೆ. ಈಗ ನಮ್ಮ ಸ್ನೇಹಿತರು ನಾಗರಾಜ್ ಅವರು ಹೇಳಿದಂಗೆ ಈ ಸಾರಿ ಅದೃಷ್ಟ ಅನ್ಬೇಕು. ಯಾಕೆಂದ್ರೆ 8 ದಿನ ಇಡೀ ಊರಿನ ಜನರು ಭಕ್ತಾದಿಗಳು ಹೇಮಂತರಮ್ಮನ್ನ ನೋಡಿ ಕಣ್ತುಂಬ ಅಚ್ಚುಕಟ್ಟಾದ ಪೂಜೆ ಪುನಸ್ಕಾರ ಪ್ರತಿದಿನ ನಡೆದಿದೆ. ಇವತ್ತು ರಥೋತ್ಸವ, ಅದ್ದೂರಿ ರಥೋತ್ಸವ ನಡೀತಾ ಇದೆ. ನಾಳೆ ತೆಪ್ಪೋತ್ಸವ ಇದೆ, ತೆಪ್ಪೋತ್ಸವ, ಮತ್ತೆ ಮಂಗಳವಾರ ವೈಮಾಗೋತ್ಸವ, ಬುಧವಾರ ದಿನ ತಾಲೂಕು ಆಫೀಸ್ಗೆ, ನರಸೀಪುರ ತಾಲೂಕು ಆಫೀಸ್ಗೆ ಕಾಯಿನ ಕಳಿಸುವಂತ ದಿನ. ಇಷ್ಟು ದಿನದಲ್ಲಿ ಏನೇ ಭಿನ್ನಾಭಿಪ್ರಾಯ ಇಲ್ಲದೆ ಸಣ್ಣ ಪುಟ್ಟ ಇದ್ರು ಅಲ್ಲೆಲ್ಲೇ ಸರಿಪಡಿಸ್ಕೊಂಡು ಅಚ್ಚುಕಟ್ಟಾಗಿ ಪೂಜೆ ಪುನಸ್ಕಾರ ಮಾಡಿ ಜನಗಳು ಭಾರಿ ಸಂತೋಷ ಪಟ್ಟವ್ರೆ, ತಾಯಿನ ಕಣ್ತುಂಬಿಸ್ಕೊಂಡವ್ರೆ. ಥ್ಯಾಂಕ್ ಯು ಬಾಬಣ್ಣವ್ರೆ. ಯಾಕೆಂದ್ರೆ ಜನಪ್ರತಿನಿಧಿಗಳು ಅಂತಂದ್ರೆ ಮಾದರಿಯಾಗಿರ್ಬೇಕು ಅನ್ನೋಕ್ಕೆ ಬಾಬಣ್ಣವರು ಕೂಡ ಒಬ್ರು. ಹಾಗಾಗಿ ಇಷ್ಟು ಸಾಮರಸ್ಯ ಹಬ್ಬನ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಎಲ್ಲರೂ ಕೂಡ ಪ್ರಮುಖವಾಗಿ ಕಾರಣರಾಗ್ತಾರೆ. ಹಾಗಾಗಿ ಮುಖ್ಯವಾಗಿ ದೇವತೆ ಬಂದು ಕೂರುವಂಥ ಒಂದು ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು. ಮತ್ತೊಂದು ಫಸ್ಟ್ ಬರೋದು 30 ತಾರೀಕು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿನ ಮನೆತನದ ಪೂಜೆ ನಂತರ ದೇವರ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳುವಂಥದ್ದು. ತೇರು ಈ ಭಾಗಕ್ಕೆ ಬಂದಿರೋದು, ಯಶಸ್ವಿಯಾಗಿ ತೇರು ನಡೀತಾ